ಕನ್ನಡ ಜಾಗೃತಿ ವೇದಿಕೆಯ ಸಂಘಟನೆಯ ಸರ್ವ ಪದಾಧಿಕಾರಿಗಳ ಸ್ನೇಹ ಸಮ್ಮೇಳನ ಹಾಗೂ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಅತ್ತಿಬೇಲೆ ಪಟ್ಟಣದ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಬಳಗರಹಳ್ಳಿ ಜಿ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು. ತುಮಕೂರು ಜಿಲ್ಲಾಧ್ಯಕ್ಷರನ್ನಾಗಿ ಮಧುಗಿರಿ ರಾಘವೇಂದ್ರ ಅವರನ್ನು, ಆನೇಕಲ್ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಗುಡ್ಡಹಟ್ಟಿ ಮಂಜುನಾಥ್ ರವರನ್ನು, ತಾಲೂಕು ಮಾತೃ ಘಟಕದ ಉಪಾಧ್ಯಕ್ಷರಾಗಿ ಅಡಿಗಾರ ಕರಳಹಳ್ಳಿ ಜಾವಿದ್ ರವರನ್ನು, ಅತ್ತಿಬೇಲೆ ಹೋಬಳಿಯ ಅಧ್ಯಕ್ಷರಾಗಿ ಬಿದರಗುಪ್ಪೆ ಸುರೇಶ್ ಗೌಡ ರವರನ್ನು, ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾಗಿ ಸೋನೆನೂರು ಮುನಿರಾಜು ರವರನ್ನು, ಆನೇಕಲ್ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಆನೇಕಲ್ ಪರ್ವತಯ್ಯ ಹಾಗೂ ಬಸವರಾಜ್ ರವರನ್ನು, ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆನೇಕಲ್ ಗೋವಿಂದರಾಜು ರವರನ್ನು, ಬೆಂಗಳೂರು ನಗರ ಜಿಲ್ಲಾ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಯಸಂದ್ರ ಸುರೇಶ್ ರವರನ್ನು ಆಯ್ಕೆ ಮಾಡಲಾಯಿತು. ಮಡಿವಾಳ ಗ್ರಾಮದ ಯುವ ಮುಖಂಡರಾದ ಅಡ್ವೊಕೇಟ್ ಅಂಬರೀಶ್, ಸೂರ್ಯ, ಮಧು, ಮೋಹನ್, ದಾಸನಪುರದ ಮಂಜುಳಾ, ಚಿತ್ರದುರ್ಗದ ದಯಾನಂದ್, ಬಳಗೆರೆ ವೆಂಕಟೇಶ್ ಸೇರಿದಂತೆ 16 ಯುವಕ ಮಿತ್ರರು ಸಂಘಟನೆಗೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕೆ ಮಂಜುನಾಥ್ ದೇವ, ರಾಜ್ಯ ಉಪಾಧ್ಯಕ್ಷರಾದ ಜಿ ಮಂಜೇಗೌಡ, ರಾಜ್ಯ ಖಜಾಂಚಿ ಕೋರಂಡರಾಮ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಎಸ್ ಕೆ ಗೌರೀಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಕವಿತಾ ಪೇಟೆಮಠ್, ರಾಜ್ಯ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಶ್ರೀ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಮಂಜುಗೆ ಈತ ಕೂಡ ನಮ್ಮ ಪ್ರೀತಿಯ ಸಹೋದರ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಮಹಿಳಾ ಘಟಕದ ಸೇರಿದಂತೆ ಎಲ್ಲರಿಗೂ ಕೂಡ ಒಂದು ಐಡಿ ಕಾರ್ಡ್ ಕೊಡ್ತೀನಿ. ಆದಷ್ಟು ಬೇಗ ಧನ್ಯವಾದಗಳು. ಹಾಗೆಯೇ ನಮ್ಮ ತಾಲೂಕಿನ ಮಾತೃಘಟಕಕ್ಕೆ ಉಪಾಧ್ಯಕ್ಷರಾಗಿ ನಮ್ಮ ಜಾವೇದ್ ಆನೇಕಲ್ ತಾಲೂಕು ಮಾತೃಘಟಕದ ಯುವ ಉಪಾಧ್ಯಕ್ಷ ತಾಲೂಕು ಘಟಕದ ಮದರ್ಪಾಡಿ ಉಪಾಧ್ಯಕ್ಷ ಜಾವೇದ್, ಸುರೇಶ್, ಅತ್ತಿಬೇಲೆ ಸುರೇಶ್ ಹೊಸದಾಗಿ ಸೇರ್ಪಡೆ ಆದರು. ಕಳೆದ 3 ತಿಂಗಳ ಹಿಂದೆ ಇವರನ್ನ ಅತ್ತಿಬೇಲೆ ಹೋಬಳಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸಂಘಟನೆ ಇನ್ನೂ ಶಕ್ತಿಯುತವಾಗಿ ಬೆಳೆದಾಗ ಹಾಗೆ ಅಂಬರೀಶ್ ಸೂರಿ, ಅಂಬರೀಶ್ ಅಡ್ವೊಕೇಟ್ ಸೂರ್ಯ, ಇವರಿಬ್ಬರು ಮನಸ್ಸು ಮಾಡಿದ್ರೆ ಸುಮಾರು 5,000 ಜನ ಕರ್ಕೊಂಡು ಬರೋ ಶಕ್ತಿ ನಾವು ನೋಡಬಹುದು. ಸುಮಾರು 5,000 ಜನ ಕರ್ಕೊಂಡು ಬರುವಂಥ ಶಕ್ತಿ ಇದೆ. ತಂದೆ ಕೂಡ ನನ್ನ ಗೆಳೆಯ ಜೆ.ಬಿ. ವೆಂಕಟೇಶ್ ಅಂತೇಳಿ ಅವರು ತುಂಬ ಇಷ್ಟವಾದವ್ರ ಗೆಳೆಯರು, ಹೋರಾಟಗಾರರು. ಇವತ್ತು ಮೋಹನ್ ಸೂರ್ಯ ಇರ್ಬೋದು, ಮಧು ಇರ್ಬೋದು, ಇವರೆಲ್ಲರೂ ಕೂಡ ಹೋರಾಟದ ಇವರಿಗೆ ಎಲ್ಲರೂ ಕೂಡ ಬಹಳ ಸಕ್ರಿಯವಾಗಿ ಅಭಿಮಾನಪೂರ್ವಕವಾಗಿರ್ತಾರೆ. ಇವರು ಕೂಡ
ಅಡ್ವೊಕೇಟ್ ಕೂಡ ಆಗಿದ್ದಾರೆ.